ಒಂದು ಮದುವೆ ಬಗ್ಗೆ ಗುಡ್ ನ್ಯೂಸನ್ನು ಕೊಟ್ಟ ಒಂದು ಮೇಘನಾ ರಾಜ್. ಹೌದು ಸ್ನೇಹಿತರೆ, ಒಂದು ಮೇಘನಾ ರಾಜ್ರವರು ಮದುವೆ ಬಗ್ಗೆ ಒಂದು ಎರಡನೇ ಮದುವೆ ಬಗ್ಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಒಂದು ಇದಕ್ಕೆ ಧ್ರುವ ಸರ್ಜಾ ಮತ್ತು ಅವರ ಫ್ಯಾಮಿಲಿ ಏನು ಹೇಳಿತು, ಸೊ ಏನಾಯಿತು, ಯಾರನ್ನು ಇವರು ಒಂದು ಮದುವೆ ಆಗ್ತಾರೆ, ಅವರು ಕನ್ನಡ ನಟರಂತೆ ಹೌದಾ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ತುಂಬಾ ಒಂದು ಪ್ರತಿಭಾನ್ವಿತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಮೇಘನಾ ರಾಜ್ರವರ ಬಗ್ಗೆ ಮಾತನಾಡ್ಬೋದು. ಯಾಕಪ್ಪ ಅಂತಂದರೆ ಒಂದು ಕನ್ನಡ ಇಂಡಸ್ಟ್ರಿಗೆ ಹಲವಾರು ಹಿಟ್ ಸಿನಿಮಾಗಳನ್ನು ಕೊಟ್ಟರು. ಅದಾದ ನಂತರ ಒಂದು ಚಿರಂಜೀವಿ ಸರ್ಜಾ ಅವ್ರನ್ನ ಮದುವೆ ಆದರು. ಅದಾದಮೇಲೆ ಒಂದು ಚಿರಂಜೀವಿ ಸರ್ಜಾ ಅವರು ಮರಣ ಹೊಂದಿದ್ರು ಕೂಡ ಸೊ ತುಂಬಾ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಗಟ್ಟಿಗಿಟ್ಟಿಯಾಗಿ ನಿಂತರು. ಅವರ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ಕೂಡ ಇಂದಿಗೂ ಕೂಡ ಅವರು ಬದುಕ್ತಾ ಇರಲಿಲ್ಲ. ಸೊ ಅಂತಹ ಒಂದು ಮನಸ್ಸನ್ನು ಮಾಡಿ ಒಂದು ಮೇಘನಾ ರಾಜ್ರವರು ಒಂದು ಜೀವನವನ್ನು ನಡೆಸ್ಕೊಂಡು ಬಂದರು. ಸೊ ಅವರು ಒಂದು ಗರ್ಭಿಣಿ ಆದರೂ ಕೂಡ, ಒಂದು ಗರ್ಭಿಣಿ ಆಗಿದ್ದರೂ ಕೂಡ ಅದು ಒಂದು ಸಮಯದಲ್ಲಿ ಸೊ ಯಾವುದೇ ಇದನ್ನು ತಲೆಗೆ ಹಾಕಿಕೊಳ್ಳದೆ ಸೊ ಆ ಮಗುವಿಗೋಸ್ಕರ ನಾನು ಬದುಕಬೇಕು ಅನ್ನೋ ಒಂದು ವಿಚಾರವನ್ನು ತೆಗೆದಿಟ್ಕೊಂಡು ಸೊ ಅದಕ್ಕಾಗಿ ತಾವು ಜೀವನವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ ನಂತರ ತುಂಬ ಒಂದು ಪರಿಶ್ರಮವನ್ನು ಪಡ್ತಾರೆ. ಹಾಗೆ ಕೆಲವೊಂದಿಷ್ಟು ಸಮಾಜದಲ್ಲಿ ತುಂಬ ಅಂದರೆ ತುಂಬ ನಿಂದನೆಗಳು ಬರ್ತವೆ. ಯಾಕಪ್ಪ ಅಂತಂದರೆ ಒಂದು ಹೆಣ್ಣು ಸಮಾಜದಲ್ಲಿ ಒಬ್ಬಂಟಿಯಾಗಿದ್ದಾಳೆ ಅಂದರೆ ತುಂಬ ಒಂದು ನಿಂದನೆಗಳು ಬರ್ತವೆ. ಅದನ್ನೆಲ್ಲ ಯಾವುದನ್ನು ತಲೆಗೆ ಹಾಕಿಕೊಳ್ಳೋದಿಲ್ಲ ಮೇಘನಾ ರಾಜ್ರವರು. ನಾನು ಬದುಕ್ತಾ ಇರೋದು ನಾನು ಹೊಟ್ಟೆಯಲ್ಲಿರ್ತಕ್ಕಂಥ ಮಗುಗೋಸ್ಕರ ಅನ್ನೋದನ್ನು ಒಂದು ತಲೆಯಲ್ಲಿ ಇಟ್ಕೊಂಡು ತಮ್ಮ ಜೀವನವನ್ನು ಮುಂದೆ ಹಾಕ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ತಮ್ಮ ಜೀವನವನ್ನು ಒಂದು ತುಂಬ ಚೆನ್ನಾಗಿ ಬದುಕೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಂತರ ಏನಾಗುತ್ತೆಪ್ಪ ಅಂತಂದರೆ ಮೇಘನಾ ರಾಜ್ರವರಿಗೆ ಗಂಡು ಮಗುವಾಗುತ್ತೆ. ಸೊ ಆ ಗಂಡು ಮಗುವನ್ನು ನೋಡಿದ ಮೇಘನಾ ರಾಜ್ರವರು ಆಯಿತು, ನನ್ನ ಜೀವನ ಸಾರ್ಥಕವಾಯಿತು, ನನ್ನ ಗಂಡ ಮತ್ತೆ ಹುಟ್ಟು ಬಂದ ಅನ್ನೋ ಒಂದು ವಿಚಾರದಿಂದ ಸೊ ತಮ್ಮ ಮಗನಲ್ಲೇ ತಮ್ಮ ಗಂಡನನ್ನು ನೋಡ್ತಾ ತಮ್ಮ ಸರ್ವಸ್ವವನ್ನು, ತಮ್ಮ ಕುಟುಂಬವನ್ನೆಲ್ಲ ತನ್ನ ಮಗನಲ್ಲೇ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಲ್ಲ, ನನ್ನ ಮಗನೇ ನನಗೆ ಎಲ್ಲ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ತುಂಬಾ ಒಂದು ಖುಷಿ ಆಗುತ್ತೆ ಇಂತಹ ಒಂದು ಮೇಘನಾ ರಾಜ್ರವರ ಬಗ್ಗೆ ನೋಡಬೇಕಪ್ಪ ಅಂತಂದರೆ. ಯಾಕೆಂದರೆ ಇಷ್ಟೊಂದು ಸ್ಟ್ರಾಂಗ್ ಆಗಿ ನಿಂತಿರೋ ಮೇಘನಾ ರಾಜ್ರವರಿಗೆ ಒಂದು ಗುಡ್ ನ್ಯೂಸ್, ಒಂದು ಸೆಲ್ಯೂಟನ್ನು ನಾವು ಹೇಳಲೇಬೇಕು. ಇನ್ನು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಇವರ ಎರಡನೇ ಮದುವೆ ಬಗ್ಗೆ ತುಂಬ ಅಂದರೆ ತುಂಬಾ ವದಂತಿಗಳು ಹರಡ್ತಾ ಇತ್ತು. ಇವರು ಎರಡನೇ ಮದುವೆಯನ್ನು ಆಗ್ತಾರೆ, ಸೊ ವಿಜಯ ರಾಘವೇಂದ್ರ ಅವರೊಂದಿಗೆ ಎರಡನೇ ಮದುವೆಯನ್ನು ಆಗ್ತಿದ್ದಾರೆ ಅಂತಕ್ಕಂಥದ್ದು. ಸೊ ಆದರೆ ಮೇಘನಾ ರಾಜ್ರವರು ಮೊಟ್ಟ ಮೊದಲನೇದಾಗಿ ಹೇಳಿದರು, ಇಲ್ಲ ನಾನು ಯಾವುದೇ ಎರಡನೇ ಮದುವೆಯನ್ನು ಆಗೋದಿಲ್ಲ ಅನ್ನೋ ಮಾತನ್ನು ಮೇಘನಾ ರಾಜ್ರವರು ಹೇಳಿದರು. ಅದಾದ ನಂತರ ಇನ್ನು ಮೊನ್ನೆ ಅಷ್ಟೇ ಒಂದು ಪಾಡ್ಕಾಸ್ಟ್ ಚಾನಲ್ನಲ್ಲಿ ನಾನು ಎರಡನೇ ಮದುವೆಯನ್ನು ಆಗ್ತೀನಿ, ಸೊ ಎರಡನೇ ಮದುವೆಯನ್ನು ಹುಡ್ಕೋದ್ರಲ್ಲಿ ತಪ್ಪಿಲ್ಲ, ನಾನು ಎರಡನೇ ಮದುವೆಯನ್ನು ಆಗಬಾರ್ದು, ನನ್ನ ಮಗನಿಗೆ ತಂದೆ ತಾಯಿ ಎಲ್ಲ ನಾನೇ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಒಂದು ತಾಯಿಯ ಸ್ಥಾನವನ್ನೇ ನನಗೆ ಸರಿಯಾಗಿ ನನ್ನ ಮಗನೊಂದಿಗೆ ತುಂಬೋಕೆ ಆಗ್ತಿಲ್ಲ, ಇನ್ನು ತಂದೆಯ ಸ್ಥಾನವನ್ನು ಎಲ್ಲಿಂದ ತುಂಬಲಿ ಅನ್ನೋ ಮಾತನ್ನು ನಟಿ ಮೇಘನಾ ರಾಜ್ರವರು ಹೇಳಿದ್ದಾರೆ. ಇಲ್ಲ, ನನ್ನ ಮಗನಿಗೆ ಒಬ್ಬ ತಂದೆಯ ಫಾದರ್ ಫಿಗರ್ನ ಅವಶ್ಯಕತೆ ಇದೆ. ಯಾಕಪ್ಪ ಅಂತಂದರೆ ಅವನು ಒಂದು ಗಂಡು ಮಗು. ಯಾಕಪ್ಪ ಅಂತಂದರೆ ಅವನು ಎಲ್ಲ ಸೀಕ್ರೆಟ್ಸ್ಗಳನ್ನು ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಈಗೇನೋ ಚಿಕ್ಕವನಿದ್ದಾನೆ, ಓಕೆ, ನನ್ನ ಹತ್ರ ಎಲ್ಲವನ್ನ ಹೇಳ್ಕೊಳ್ತಾನೆ, ಆದರೆ ದೊಡ್ಡವನಾದ್ಮೇಲೆ ಎಲ್ಲವನ್ನ ಹೇಳ್ಕೊಳ್ಳೋಕ್ಕೆ ನನ್ನ ಹತ್ರ ಸಾಧ್ಯವಿಲ್ಲ. ಅವನದೇ ಆದ ಸೀಕ್ರೆಟ್ಸ್ಗಳನ್ನು ಹೇಳೋಕ್ಕಾದ್ರೂ ಒಂದು ಗಂಡಿನ ಆಸರೆ ನಮ್ಮ ಮನೆಗೆ ಬೇಕು ಅನ್ನೋ ಮಾತನ್ನು ಇಲ್ಲಿ ನಟಿ ಮೇಘನಾ ರಾಜ್ರವರು ಹೇಳಿದ್ದಾರೆ. ಇನ್ನು ನಟಿ ಮೇಘನಾ ರಾಜ್ರವರು ತಮ್ಮ ಎರಡನೇ ಮದುವೆ ಬಗ್ಗೆ ತುಂಬ ಮುಕ್ತವಾಗಿ ಮಾತನಾಡಿದ್ದಾರೆ. ತಮ್ಮ ಮನಸ್ಸಿನಲ್ಲಿರೋದನ್ನು ತುಂಬ ಚೆನ್ನಾಗಿ ಹೇಳ್ಕೊಂಡಿದ್ದಾರೆ. ಇಲ್ಲ, ನಾನು ಎರಡನೇ ಮದುವೆನ ಆಗ್ತೀನಿ, ಸೊ ಯಾಕಪ್ಪ ಅಂತಂದರೆ ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ನಾನು ಎರಡನೇ ಪ್ರೀತಿಯನ್ನು ಹುಡ್ಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋ ಮಾತನ್ನು ನಟಿ ಮೇಘನಾ ರಾಜ್ರವರು ಹೇಳಿದ್ದಾರೆ. ತುಂಬ ಖುಷಿಯಿಂದ ಇಲ್ಲ, ನಾನು ಎರಡನೇ ಮದುವೆ ಆಗೋದಾದರೆ ಖಂಡಿತವಾಗ್ಲೂ ಆಗ್ತೀನಿ ಅನ್ನೋ ಮಾತನ್ನು ಕೂಡ ಮೇಘನಾ ರಾಜ್ರವರು ಹೇಳಿದ್ದಾರೆ. ಇನ್ನು ನೋಡ್ಬೇಕಪ್ಪ ಅಂತಂದರೆ ಮೇಘನಾ ರಾಜ್ರವರು ಮುಂದುವರೆದು ಹೇಳಿದ್ದಾರೆ, ನೀವು ಎರಡನ್ನ ಮದುವೆ ಆಗ್ತೀರಾ ಅನ್ನೋ ಮಾತನ್ನು ಕೇಳಿದಾಗ ಒಂದು ಮದುವೆನ ಆದಷ್ಟು ಬೇಗ ಅಪ್ಡೇಟನ್ನು ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಇದಕ್ಕೆ ಕೆಲವೊಂದಿಷ್ಟು ಅಭಿಮಾನಿಗಳು ನೀವು ಎರಡನೇ ಮದುವೆನ ಆಗಬಾರ್ದು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ನೀವು ಎರಡನೇ ಮದುವೆಯನ್ನು ಆದರೆ ಅದು ತಪ್ಪಾಗುತ್ತೆ, ಒಂದು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡದಂತಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಅಭಿಮಾನಿಗಳು ಇಲ್ಲ ಮೇಡಮ್, ನಿಮ್ದು ಇನ್ನೂ ಚಿಕ್ಕ ವಯಸ್ಸು, ಎರಡನೇ ಮದುವೆಯನ್ನು ಆಗಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಇನ್ನು ಇವರ ಗಂಡು ಯಾರು, ಸೊ ಎರಡನೇ ಮದುವೆ ಆಗ್ತಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟನ್ನು ಆದಷ್ಟು ಬೇಗ ನಾನು ನಿಮಗೆ ಕೊಡ್ತೀನಿ. ಒಂದು ಅಪ್ಡೇಟ್ ಸಿಕ್ಕಾದ ತಕ್ಷಣ ಈ ಒಂದು ಎರಡನೇ ಮದುವೆ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಇವರು ಎರಡನೇ ಮದುವೆಯನ್ನು ಆಗಬೇಕಾ ಅಥವಾ ಆಗಬಾರ್ದು ಅನ್ನೋದನ್ನ ಕಮೆಂಟ್ ಮಾಡಿ.